ನಾನು ಮೂಲ ನಿರೂಪಣಕಾರ್ತಿಯಾಗಿದ್ದೆ. ನಾನು ಅದನ್ನು ಕೂಡ ನಾನು ಮರಿಬಾರ್ದು. ಯಾಕಂದರೆ ನಿರೂಪಣೆ ಮಾಡೋವಾಗ ನನಗೆ ಗೊತ್ತಿರಲಿಲ್ಲ ಹೇಗೆ ಮಾಡಬೇಕು, ಎಲ್ಲಿ ಹೋಗಬೇಕು, ನಾನು ಯಾರನ್ನು ಅಪ್ರೋಚ್ ಮಾಡಬೇಕು ಅಂತ ಹೇಳಿ. ಬಟ್ ಅದಕ್ಕೆ ಒಂದು ಫೌಂಡೇಶನ್ ಆಗಿ ನೀವು ಸೆಕೆಂಡ್ ಪಿ ಯು ಅಲ್ಲಿ ಅದೇನು ಇತ್ತು. ಸೆಕೆಂಡ್ ಪಿ ಯು ಸಿನಲ್ಲಿ ನನ್ನ ಭಾಷಣ ಶುರುವಾಯಿತು. ಆದರೆ ನಂಗೆ ನಿರೂಪಣೆ ನನಗೊಂದು ಪ್ಯಾಷನ್ ಇತ್ತು. ನಾನು ಭಗವದ್ಗೀತೆ ಜೊತೆಗೆ ಸುಗಮ ಸಂಗೀತ ಕಲಿಬೇಕು ಅಂತ ಹೇಳಿ ಆಸೆ ಪಟ್ಟಾಗ ವೀಣಾ ಅಂತ ಹೇಳಿ ಒಬ್ರು ಇದ್ರು ನನ್ನ ಫ್ರೆಂಡು, ಭಗವದ್ಗೀತೆ ನನ್ನ ಕ್ಲಾಸ್ಮೇಟ್, ಭಗವದ್ಗೀತೆ ಕ್ಲಾಸ್ಮೇಟ್ಸ್ಗಳು. ಅವರು ನಾನು ಸುಗಮ ಸಂಗೀತಕ್ಕೆ ಹೋಗ್ತಾ ಇದ್ದೀನಿ ನಾಗಶ್ರೀ ಅಂದರು. ಹೌದಾ, ನಾನು ಬರಲಾ, ನಾನು ಕಲಿತೀನಿ ಅಂತೇಳಂದೆ. ಸರಿ ಅಂತ ಅವ್ರ ಜೊತೆಗೆ ಹೋಗಿ ಸೇರಿಕೊಂಡೆ. ಯಾರ ಕ್ಲಾಸಿಗೆ? ನಮ್ಮ ಚಿಕ್ಕಮಗಳೂರಿನ ಒಂದು ಸಾಂಸ್ಕೃತಿಕ ಕ್ಷೇತ್ರದ ರಾಯಭಾರಿ ಅಂತಲೇ ಹೇಳಬೇಕು, ಸುಗಮ ಸಂಗೀತಗಾರ್ತಿ. ಅವರು ZTV ಸಾರಿಗಮಪದಲ್ಲಿ ಕೂಡ ಪಾಲ್ಗೊಂಡಿದ್ದಾರೆ. ತುಂಬ ಒಳ್ಳೆಯ ಹೆಣ್ಣುಮಗಳು. ಅವರ ಜೊತೆಗೆ ಸುಗಮ ಸಂಗೀತ ಕಲೀಲಿಕ್ಕೆ ಹೋದೆ ವೀಣನ್ ಜೊತೆಗೆ. ವೀಣಾ ವಾಸ್ ಮೈ ಬೆಸ್ಟ್ ಫ್ರೆಂಡ್. ನಾವೆಲ್ಲ ಸುಗಮ ಸಂಗೀತ ಕಲೀಲಿಕ್ಕೆ ಅವ್ರ ಜೊತೆಗೆ ಸೇರಿಕೊಂಡಾಗ ಅಲ್ಲಿ ಅವ್ರಿಗೆ ನನ್ನ ಬಗ್ಗೆ ಅಬ್ಸರ್ವೇಷನ್ಸ್ ಬಂತು. ಒಂದು ದಿವಸ ಇದೇ ಹಿರೇಮಗಳೂರು ಕೋದಂಡ ರಾಮಚಂದ್ರ ಸ್ವಾಮಿ ದೇವಾಲಯ, ನಂಗೆ ಅದು ದೇವಸ್ಥಾನ ತುಂಬ ಹತ್ತಿರ, ಇದು ಕೂಡ ನನಗೆ ಅಲ್ಲೇ ಆಗಿದ್ದು. ಒಂದು ಉತ್ಸವಕ್ಕೆ ಹೋಗಿದ್ವಿ. ಅಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯ ಒಬ್ಬರು FDA ವಾಣಿ ಅಂಥೇಳಿ ಬಂದಿದ್ದಾರೆ. ಅವರು ಅಲ್ಲಿಗೆ ಬಂದಿದ್ದರು. ತುಂಬ ಒಂದು 50-55 ಇಯರ್ಸ್ ಏಜ್ಡ್ ಲೇಡಿ. ಅವರಿಗೆ ರೇಖಾ ಪ್ರೇಮ್ ಕುಮಾರ್ ನನ್ನನ್ನು ಪರಿಚಯ ಮಾಡಿಸ್ಕೊಟ್ರು. ಮೇಡಮ್, ಇವ್ರು ನಾಗಶ್ರೀ ಅಂತ ಹೇಳಿ ತುಂಬ ಚೆನ್ನಾಗಿ ನಿರೂಪಣೆಗಳನ್ನೆಲ್ಲ ಮಾಡ್ತಾರೆ. ನೀವು ಜಯಂತಿಗಳಾಗತ್ತಲ್ಲ ಕಲಾಮಂದಿರದಲ್ಲಿ, ಅವಾಗ ನೀವು ಆರಾಮಾಗಿ ಇವ್ರಿಗೆ ಅವಕಾಶ ಕೊಡ್ಬೋದು, ಚೆನ್ನಾಗಿ ಮಾಡ್ತಾರೆ ನೋಡಿ ಅಂತ ಹೇಳಿ ಅವ್ರು ನನಗೆ ವಾಣಿ ಮೇಡಮಿಗೆ ಪರಿಚಯ ಮಾಡಿಕೊಟ್ರು. ಹೌದಾ, ಸರಿ, ಹಾಗಿದ್ರೆ ನಾನು ಮುಂದೆ ಮಹಾವೀರ ಜಯಂತಿ ಬರ್ತಾ ಇದೆ, ನಾವು ಹಾಕ್ಕೊಳ್ಳೋಣಂತೆ ಬಿಡಿ ಇವ್ರನ್ನ ಅಂತ ಹೇಳಿ ಇಮಿಡಿಯೇಟಾಗಿ ನೆಕ್ಸ್ಟ್ ಇನ್ನೊಂದು ವಾರ 15 ದಿವಸ ಅಷ್ಟೇನೆ. ಸೊ ಮೊದಲ ನಿರೂಪಣೆ ನಾನು ಮಾಡಿದ್ದು ಅದೇ ಕಲಾಮಂದಿರದಲ್ಲಿ ಮಹಾವೀರ ಜಯಂತಿಗೆ. ಜೊತೆಗೆ ನನ್ನ ಆಂಕರ್ ವಾಸಂತಿ ಅಂತ ಹೇಳಿದ್ರು, ವಾಸಂತಿ ಮೇಡಮ್ ಮತ್ತೆ ನಾನು. ಅಲ್ಲಿಂದ ನಮ್ಮ ನಿರೂಪಣೆಯ ಒಂದು ಕ್ಷೇತ್ರ ಆರಂಭ. ಇದು ಬಹುಶಃ 2014 ಹಾಗೆ 14-15. ಹಾಂ, ಆದರೆ ಅದಕ್ಕೂ ಮುಂಚೆನೇ ನನಗೆ ಕಣ್ಣನ್ ಮಾಮ 2010ರಿಂದಲೇ ನನಗೆ ಸಾಂಗತ್ಯದಲ್ಲಿದ್ದರು. ಸಾಹಿತ್ಯದ ಪರಿಚಯ ನನಗೆ 2010ರಿಂದಲೇ ಬೆಳೀತಾ ಹೋಯಿತು. ಯಾವಾಗ ನಾನು ಸುಗಮ ಸಂಗೀತಕ್ಕೆ 2013 ಹಾಕಿ ಸೇರಿಕೊಂಡೆ, 14-15ನೇ ಸಮಯದಲ್ಲಿ ನನಗೆ ಅವರು ವಾಣಿ ಮೇಡಮ್ಗೆ ಪರಿಚಯ ಮಾಡಿಕೊಟ್ಟು ಅಲ್ಲಿಂದ ನಿರೂಪಣೆ ಆಯಿತು. ನಿರೂಪಣೆ ಮಾಡ್ತಾ ಮಾಡ್ತಾ ನಮ್ಮ ಕಣ್ಣ ಮಾಮ ಏನು ಹೇಳಿದ್ರು, ಪುಟ್ಟಮ್ಮ ಎಷ್ಟು ದಿವಸ ಅಂತ ನಿರೂಪಣೆಲ್ಲೇ ಇರ್ತೀಯಾ, ಒಂಚೂರು ಮೇಲ್ ಏರೋ, ಬಾ ಉಪನ್ಯಾಸ ಮಾಡ್ಬಾ, ಬಾ ನನ್ನ ಜೊತೆಗೆ ಭಾಷಣ ಮಾಡ್ಬಾ. ಅಲ್ಲಿಂದ ಇನ್ನೂ ನಂದು ಕ್ಷೇತ್ರ ವಿಸ್ತಾರ ಆಯಿತು. ಹರಟೆ ಕರ್ಕೊಂಡು ಹೋದ್ರು. ಹರಟೆನಿಗೂ ಬೇಡ ಮಮ್ಮ, TVಲೆಲ್ಲ ನಾವು ಬೇಡ ಮಮ್ಮ ಅನ್ನೋಕ್ಕೆ, ಪೋಟಮ್ಮ ಬಾ, ನೀನು ಮಾತಾಡೋ ಅಂಥ ಟ್ಯಾಲೆಂಟ್ ಇದ್ದು ನೀನು ಯಾಕೆ ಹಿಂದಕ್ಕೆ ಉಳ್ಕೊಳ್ತೀಯಾ, ಮುಂದೆ ಬರಬೇಕು, ಎಷ್ಟು ಹೆಣ್ಮಕ್ಳಿಗೆ ನೀನು ಮಾದರಿ ಆಗ್ತೀಯಾ ಅಂತೇಳಿ ಅಲ್ಲಿಂದ ಅವ್ರ ಮಾತುಗಳು ನನಗೆ ಇನ್ಸ್ಪೈರ್ ಆಗಿ ಹರಟೆ ಆಯಿತು. ಸಿರಿಗನ್ನಡದಲ್ಲಿ ಹಾಸ್ಯ ದರ್ಬಾರ್ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿದ್ರು. ಅದೇ ರೀತಿ Zೀ ಕನ್ನಡದಲ್ಲಿ ಮಾತಿನ ಕಟ್ಟೆ ಅನ್ನೋ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು. ಅದಾದ ನಂತರ ಹೀಗೆ ಬೆಳೀತಾ ಹೋಯಿತು. ಎಲ್ಲ ಕಡೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಯಿತು. ಎಲ್ಲರೂ ನನ್ನ ಟ್ಯಾಲೆಂಟನ್ನು ಪ್ರೋತ್ಸಾಹ ಮಾಡಿದ್ರು, ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರು. ಸೊ ಹೀಗೆ